ಈಗ ಹಿನಯಾನ, ಮಹಾಯಾನ, ವಜ್ರಯಾನ ಇದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅದರ ವ್ಯತ್ಯಾಸಗಳೇನು? ಒಂದೊಂದು ಸ್ಕೂಲ್ ಆಫ್ ಬುದ್ಧಿಸಮ್ ಇದು. ಹಿನಯಾನ ಅನ್ನುವಂಥದ್ದು, ಮಹಾಯಾನ ಅನ್ನುವಂಥದ್ದು ಮತ್ತು ವಜ್ರಯಾನ ಅನ್ನುವಂಥದ್ದು. ಇದರ ವ್ಯತ್ಯಾಸಗಳನ್ನು ನಾವು ಗಮನಿಸೋಣ. ಹಿನಯಾನ ಅಂತಂದರೆ ಇದು ದ ಲೆಸ್ಸರ್ ಪಾತ್ ಅಂತ ಹೇಳಿ, ಅಂದರೆ ಇದು ಥೇರವಾದ ಅಂತ ನಾವೇನು ನೋಡಿದ್ವಲ್ಲ, ಸ್ಥಾವರವಾದಿನ್ಸ್ ಅಂತ ಹೇಳಿ ನಾವು ನೋಡಿದ್ವಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಇದು ಸ್ಥಾವರವಾದಿನ್ಸ್. ಇದು ಅದರಲ್ಲಿ ಇರುವಂತಹ ಎಲ್ಡರ್ಸ್ ಅಂತಂದರೆ ಅದರಲ್ಲಿರುವಂತಹ ಸೀನಿಯರ್ಸ್ಗಳು ಏನು ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ ಒಂದು ಮೆಥಡು, ಒಂದು ಡಾಕ್ಟ್ರಿನ್ಸು, ಅದನ್ನು ಹಿನಯಾನ ಅಂತ ಹೇಳಿ ಕರಿತಾ ಇದ್ರು. ಅದನ್ನು ಡಾಕ್ಟ್ರಿನ್ಸ್ ಆಫ್ ಎಲ್ಡರ್ಸ್ ಅಂತಲೂ ಕೂಡ ಕರಿತಾ ಇದ್ರು. ಲೆಸ್ಸರ್ ಪಾತ್ ಮತ್ತು ಡಾಕ್ಟ್ರಿನ್ಸ್ ಆಫ್ ಎಲ್ಡರ್ ಅಂತ ಹೇಳಿ. ಇದಾದ ನಂತರ ಮಹಾಯಾನಕ್ಕೆ ಬಂದರೆ ಇದನ್ನು ಗ್ರೇಟರ್ ಪಾತ್ ಅಂತ ಹೇಳಿ ಕೂಡ ಕರೀತಾರೆ. ದ ಗ್ರೇಟರ್ ವೆಹಿಕಲ್ ಆರ್ ದ ಗ್ರೇಟರ್ ಪಾತ್ ಅಂತ ಹೇಳಿ ಕರೀತಾರೆ. ಈ ಹಿನಯಾನ ಮತ್ತು ಮಹಾಯಾನ ಎಂತಕ್ಕಂತಹ ವರ್ಡ್ಸ್ಗಳನ್ನು ಒಂದು ಡಿವಿಷನ್ನ ಕೊಟ್ಟಿದ್ದು ಯಾವ ಸ್ಕೂಲ್ ಅಂತಂದರೆ, ಯಾವ ಸ್ಕೂಲ್ ಆಫ್ ಥಾಟ್ ಅಂದರೆ ಅದು ಮಹಾಯಾನ ಸ್ಕೂಲ್ ಆಫ್ ಥಾಟ್ ಆಗಿದೆ. ಸೊ ಮಹಾಯಾನ ಸ್ಕೂಲ್ ಆಫ್ ಥಾಟ್. ವಜ್ರಯಾನ ಅಂತಂದರೆ ಯಥಾವತ್ತಾಗಿ ನೋಡೋದಾದರೆ ಇದನ್ನು ವೆಹಿಕಲ್ ಆಫ್ ಥಂಡರ್ ಬೋಲ್ಟ್ ಅಂತ ಹೇಳಿ ಕರೀತಾರೆ, ಅಥವಾ ಡೈಮಂಡ್ ವೆಹಿಕಲ್ ಅಂತೇಳಿ ಕರೀತಾರೆ. ವಜ್ರಯಾನ, ಯಾನ ಅಂತಂದರೆ ಪ್ರಯಾಣ ಮಾಡಲಿಕ್ಕೆ ಹೇಳ್ತಾರಲ್ಲ, ಅದನ್ನು ಯಾನ ಅಂತ ಅಥವಾ ಪಾತ್ ಅಂತ ಹೇಳಿ ಕೂಡ ಕರಿಬೋದು. ಈ ವಜ್ರಯಾನದ ವಿಶೇಷತೆ ಏನು ಅಂತ ನೋಡಿದ್ರೆ ಇದರಲ್ಲಿ ತಂತ್ರಯಾನ ಅಥವಾ ತಾಂತ್ರಿಕ್ ಮೆಥಡ್ಗಳಿದೆ, ಅಥವಾ ಕೆಲವು ರಿಚುವಲ್ಸ್ಗಳಿದೆ, ಕೆಲವು ಮಂತ್ರಯಾನಗಳಂದರೆ ಇದು ಬಹಳ ವಿಶಿಷ್ಟವಾಗಿದೆ. ಇದರಲ್ಲಿ ಒಂದು ರೀತಿ ಸೂಪರ್ ಪವರ್ಸ್ಗಳೇನಿರುತ್ತಲ್ಲ ಅಂತಹ ಸೂಪರ್ ಪವರ್ಸ್ಗಳ ಮೇಲೂ ಕೂಡ ಇದರ ನಂಬಿಕೆ ಇದೆ. ತಾಂತ್ರಿಕ್ ಪ್ರಾಕ್ಟೀಸಸ್ಗಳಿದೆ, ಮಂತ್ರಗಳ ಪ್ರಾಕ್ಟೀಸಸ್ಗಳು. ಸೊ ಈ ಥರ ಈ ಎರಡೂ ಪಾತ್ ಏನಿದೆಯಲ್ಲ ಇದಕ್ಕೂ ಮತ್ತು ಇದಕ್ಕೂ ಬಹಳಷ್ಟು ಭಿನ್ನತೆ ಬರುತ್ತೆ. ಈ ವಜ್ರಯಾನ ಕಾಲ ಏನಿದೆಯಲ್ಲ ಇದು ಬುದ್ಧಿಸಮ್ನ ಅಂತಿಮ ಕಾಲದಲ್ಲಿ ಬಂದಂತಹದ್ದು ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಅಂದರೆ ಇಂಡಿಯಾದಲ್ಲಿ ವಜ್ರಯಾನದೊಂದಿಗೆ ಈ ಬುದ್ಧಿಸಮ್ ಏನಾಗ್ತು ಕೊನೆಗೊಳ್ತಾ ಬಂತು ಅನ್ನೋದನ್ನು ನಾವು ಗಮನಿಸಬಹುದು. 3 ಏನೇನು ಅಂತ ಹೇಳಿ ನೋಡಿದ್ವಿ. ಇದಾದ ನಂತರ ಒಂದೊಂದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ ಅಂತ ನೋಡೋಣ. ಈ ಹಿನಯಾನ ಅಥವಾ ಥೇರವಾದ ಅನ್ನುವಂಥದ್ದು ಆರ್ಥೋಡಾಕ್ಸ್ ಸ್ಕೂಲ್ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಬಹಳ ಸಾಂಪ್ರದಾಯಿಕವಾಗಿದೆ. ಅಂದರೆ ಒರಿಜಿನಲ್ ಆಗಿ ಬುದ್ಧ ಹೇಳಿರುವಂತಹ ಟೀಚಿಂಗ್ ಏನಿದೆಯಲ್ಲ ಅದನ್ನೇ ಯಥಾವತ್ತಾಗಿ ಫಾಲೋ ಮಾಡುವಂಥದ್ದು. ಇದರಲ್ಲಿ ಸ್ಕ್ರಿಪ್ಚರ್ಸ್ಗಳೇನಿದೆಯಲ್ಲ ಅಂದರೆ ಗ್ರಂಥಗಳು, ಅದು ಪಾಲಿ ಲ್ಯಾಂಗ್ವೇಜಲ್ಲಿರುವಂತಹ ಗ್ರಂಥಗಳನ್ನೇ ಇವರು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ. ಇದನ್ನು ಒರಿಜಿನಲ್ ಸ್ಕೂಲ್ ಆಫ್ ಬುದ್ಧಿಸ್ಟ್ ಫಿಲಾಸಫಿ ಅಂತ ಹೇಳಿ ಕೂಡ ಕರಿಬೋದು. ಗೌತಮ ಬುದ್ಧನ ಒಂದು ನಿಜವಾದ ಫಾಲೋಯರ್ಸ್ ಅಂತ ಹೇಳಿ, ಅವನ ಟೀಚಿಂಗ್ಸ್ನ ನಿಜವಾಗಿ ಅಂದರೆ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡದೆ ಯಥಾವತ್ತಾಗಿ ಅದನ್ನು ಫಾಲೋ ಮಾಡ್ತಾ ಇರುವಂತಹ ಒಂದು ಸ್ಕೂಲ್ ಅಂತ ಹೇಳಿ ನಾವು ಇದನ್ನು ಕರಿಬೋದು. ಅದೇ ಮಹಾಯಾನಕ್ಕೆ ಬಂದರೆ ಇವರು ಹೆಟರೋಡಾಕ್ಸ್ ಅಂತಂದರೆ ಅವರು ಸಾಕಷ್ಟು ಬೇರೆ ಬೇರೆ ಸಂಪ್ರದಾಯಗಳನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಹೊಸ ಹೊಸ ಆಚರಣೆಗಳನ್ನು ಬುದ್ಧಿಸ್ಟ್ ಫಿಲಾಸಫಿಗೆ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯ ಒಂದು ಸ್ಕೂಲ್ಗಳು ಬರುತ್ತೆ. ಒಂದು ಯಾವುದು ಅಂತಂದರೆ ಫಿಲಾಸಫಿಕಲ್ ಸ್ಕೂಲ್ಗಳು, ಒಂದು ಯಾವುದು ಅಂತಂದರೆ ಮಾಧ್ಯಮಿಕ ಸ್ಕೂಲ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ಯೋಗಾಚಾರ ಅಂತ ಹೇಳಿ ಬರುತ್ತೆ. ಈ ಎರಡೂ ಸ್ಕೂಲ್ಗಳೇನಿದೆಯಲ್ಲ ಇದು ಈ ಹೆಟರೋಡಾಕ್ಸ್ ಸ್ಕೂಲ್ ಏನಿದೆಯಲ್ಲ ಮಹಾಯಾನ, ಇದರ ಒಂದು ಫಿಲಾಸಫಿಕಲ್ ಸ್ಕೂಲ್ಗಳಲ್ಲಿ ಇರುವಂತಹ ಮುಖ್ಯ 2 ಭಾಗಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಈ ಮಹಾಯಾನ ಅಂತಕ್ಕಂಥದ್ದು ಹೀನಯಾನ ಏನಿದೆಯಲ್ಲ ಅದಾದ ನಂತರ ಬಂದಿದ್ದು, ಮೊದಲು ಇದ್ದಿದ್ದು ಇದು. ಇದರಿಂದ ನೆಕ್ಸ್ಟ್ ಏನಾಯಿತು, ಮಹಾಯಾನ ಅನ್ನುವಂಥದ್ದು ಬೇರೆ ಬೇರೆ ಹಲವಾರು ಪ್ರಾಕ್ಟೀಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಅಳವಡಿಸ್ಕೊಂಡು ಬರ್ತಾ ಬರ್ತಾ ಬದಲಾಗ್ತಾ ಮಹಾಯಾನ ಅನ್ನುವಂಥದ್ದು ಹುಟ್ಟಿತು ಅನ್ನುವಂಥದ್ದು ವಾದ ಇದೆ. ಹಾಗಿದ್ದಲ್ಲಿ ಈ ವಜ್ರಯಾನ ಅಂತಕ್ಕಂಥದ್ದು ಯಾವಾಗ ಹುಟ್ಟಿತು? ಇದು ಸುಮಾರು 8ನೇ ಶತಮಾನದಲ್ಲಿ ಹುಟ್ಟಿದೆ. ಇದು ಯಾವ ಭಾಗದಲ್ಲಿ ಹುಟ್ಟಿದೆ ಅಂತಂದರೆ ಈಸ್ಟರ್ನ್ ಇಂಡಿಯಾ, ನಮ್ಮ ಏನು ಪೂರ್ವ ಭಾರತದ ಕಡೆ ಏನಿದೆಯಲ್ಲ, ಮತ್ತು ಆದಾಗ್ಯೂ ಈ ಟಿಬೆಟ್ ರೀಜನ್ ಏನಿದೆಯಲ್ಲ ಆ ರೀಜನ್ನಲ್ಲೂ ಕೂಡ ಇದು ಹುಟ್ಟಿದೆ. 11ನೇ ಶತಮಾನದಷ್ಟೊತ್ತಲ್ಲಿ ಆಲ್ರೆಡಿ ಟಿಬೆಟ್ನಲ್ಲಿ ಬಹಳಷ್ಟು ಮಟ್ಟಿಗೆ ಇದು ಎಸ್ಟಾಬ್ಲಿಷ್ ಆಗಿತ್ತು. 11ನೇ ಶತಮಾನದಷ್ಟೊತ್ತಲ್ಲಿ ಈ ಟಿಬೆಟ್ನಲ್ಲಿ ಅಷ್ಟರ ಮಟ್ಟಿಗೆ ಎಸ್ಟಾಬ್ಲಿಷ್ ಆಗಿದ್ದಂತಹ ಕಾರಣ ಏನು ಅಂತಂದರೆ ಈ ವಜ್ರಯಾನ ಆಶ್ರಮವನ್ನು, ಮೊನೆಸ್ಟ್ರಿಯನ್ನು ವಿಕ್ರಮಶೀಲದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗಾಗಿ ಏನಾಯಿತು, ಅದು ಪಸರಿಸ್ತಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಈ ವಜ್ರಯಾನ ಅಂತಕ್ಕಂಥದ್ದು ಉಳಿತು.
ವಜ್ರಯಾನದ ಒಂದು ತಾತ್ವಿಕ ಹಿನ್ನೆಲೆ ಅಥವಾ ತಳಹದಿ ಯಾವುದರ ಮೇಲೆ ನಿಂತಿದೆ ಅಂತಂದರೆ ಟೂ ಟ್ರುತ್ ಡಾಕ್ಟ್ರಿನ್ಸ್ ಅಂತ ಹೇಳಿ ಕರಿಬೋದು. ಆ ಟೂ ಟ್ರುತ್ ಡಾಕ್ಟ್ರಿನ್ ಅಂತಂದರೆ ಅದು ಯಾವುದದು ಟೂ ಟ್ರುತ್ಸ್ ಅಂತಂದರೆ ಆ ಎರಡನ್ನು ಕನ್ವೆನ್ಷನಲ್ ಮತ್ತು ಅಲ್ಟಿಮೇಟ್ ಟ್ರುತ್ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಕನ್ವೆನ್ಷನಲ್ ಅಂತಂದರೆ ಆ ಕ್ಷಣದಲ್ಲಿ ಬಂದು ಹೋಗುವಂತಹ ಟ್ರುತ್, ಅಂದರೆ ನಮಗೆ ಕಾಣುವಂತಹ ಟ್ರುತ್. ಅಲ್ಟಿಮೇಟ್ ಟ್ರುತ್ ಅಂತಂದರೆ ಯಾವಾಗಲೂ ಸದಾ ಇರುವಂತಹ ಒಂದು ಪರ್ಮನೆಂಟ್ ಟ್ರುತ್ ಅಂತ ಹೇಳಿ. ಸೊ ಈ ತಾತ್ವಿಕ ತಳಹದಿಯ ಮೇಲೆ ನಿಂತಿರುವಂಥದ್ದು ಈ ವಜ್ರಯಾನ ಅನ್ನುವಂಥದ್ದು ನಾವು ಗಮನಿಸಬಹುದು. ಅಲ್ಟಿಮೇಟ್ ಟ್ರುತ್ ಅಂತಂದರೆ ಈಗ ಅವೇಕಂಡ್ ಪರ್ಸನ್ ಅಥವಾ ಎನ್ಲೈಟೆಂಡ್ ಪರ್ಸನ್ ಏನಿರ್ತಲ್ಲ ಇವರಿಗೆ ಅನುಭವಕ್ಕೆ ಬರುವಂತಹ ಸತ್ಯ. ಕನ್ವೆನ್ಷನಲ್ ಟ್ರುತ್ ಅಂತಂದರೆ ನಮಗೆ ಕಾಗ್ನಿಷನ್ಗೆ, ನಮ್ಮ ಒಂದು ಸೆನ್ಸ್ಗಳಿಗೆ, ನಮ್ಮ ಒಂದು ಅನುಭವಕ್ಕೆ ಸಿಗುವಂತಹ ಟ್ರುತ್ಗಳಾಗಿರ್ತದೆ. ಇನ್ನೊಂದು ವಿಶೇಷ ಅಂಶ ಈ ವಜ್ರಯಾನದ್ದು ಅಂತ ಹೇಳಿದ್ರೆ ಮೆಜಾರಿಟಿ ನಮಗೆ ಇರ್ತಕ್ಕಂತಹ ಗ್ರಂಥಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಸಿಗ್ತದೆ. ಸಂಸ್ಕೃತದಲ್ಲಿ ಸಿಗೋದಷ್ಟೇ ಅಲ್ಲದೆ ಈ ಗ್ರಂಥಗಳು ಯಾವ ರೀತಿ ಇದೆ ಅಂತಂದರೆ ಬಹಳಷ್ಟು ಸಿಂಬಾಲಿಕ್ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿ, ಅಂದರೆ ಸಿಂಬಾಲಿಕಲಿ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಸಿಂಬಾಲಿಕ್ ಅಂದರೆ ಅಂಕಿ ಸಂಖ್ಯೆಗಳ ಮೂಲಕ, ಚಿಹ್ನೆಗಳ ಮೂಲಕ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನು ಸಂಧ್ಯಾ ಭಾಷಾ ಅಂತೇಳಿ ಕೂಡ ಕರೀತಾರೆ, ಅಥವಾ ಟ್ವಿಲೈಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರೀತಾರೆ. ನಾವು ಮಹಾಯಾನವನ್ನು ತೆಗೆದುಕೊಂಡ್ರೆ ಇದರಲ್ಲೂ ಕೂಡ ಟೆಕ್ಸ್ಟ್ಗಳೇನಿದೆಯಲ್ಲ ಅದು ಸಂಸ್ಕೃತ್ ಲ್ಯಾಂಗ್ವೇಜಲ್ಲಿ ಬಹಳಷ್ಟು ಮಟ್ಟಿಗೆ ಸಿಗುತ್ತೆ. ಅದಾದ ನಂತರ ನಾವು ಈ ಹೀನಯಾನವನ್ನು ತೆಗೆದುಕೊಂಡರೆ ಇದು ನಮಗೆ ಸಿಗ್ತಕ್ಕಂಥದ್ದು ಪಾಲಿ ಲ್ಯಾಂಗ್ವೇಜಲ್ಲಿರುವಂಥ ಟೆಕ್ಸ್ಟ್ಗಳು. ಇದು ಮೂರನೇ ವ್ಯತ್ಯಾಸ ಆಯಿತು. ಇದಾದ ನಂತರ ನೋಡೋದಾದರೆ ಆಚರಣೆಯನ್ನು ಗಮನಿಸೋದಾದರೆ ಈ ಹಿನಯಾನ ಸ್ಕೂಲ್ನಲ್ಲಿ ಬುದ್ಧನನ್ನು ಒಬ್ಬ ಸಾಮಾನ್ಯ ಮನುಷ್ಯನ ರೀತಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಎಲ್ಲರಿಗೂ ಸಮಾನವಾಗಿರುವಂತಹ ಒಂದು ಅಂಶ ಎಲ್ಲರಲ್ಲೂ ಇದೆ, ಒಂದು ಶಕ್ತಿ ಎಲ್ಲರಲ್ಲೂ ಇದೆ. ಅದೇ ರೀತಿ ಬುದ್ಧನೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ. ಇವರು ಐಡಲ್ ವರ್ಷಿಪ್ಪನ್ನು ಇವರು ಫಾಲೋ ಮಾಡೋದಿಲ್ಲ. ಅಂದರೆ ಐಡಲ್ ವರ್ಷಿಪ್ನ ಮಾಡ್ದಲೇ ಅದನ್ನು ತ್ಯಜಿಸ್ತಾರೆ. ಇದನ್ನು ಅವರು ಮೇಯ್ನ್ ಫೋಕಸ್ ಏನು, ಮೆಡಿಟೇಷನ್ ಮಾಡಬೇಕು, ಸೆಲ್ಫ್ ಡಿಸಿಪ್ಲಿನ್ ಮಾಡಬೇಕು, ಅದಾದ ನಂತರ ಶಿಸ್ತು, ಸಂಯಮವನ್ನು ಕಲಿಬೇಕು, ಅದರಿಂದ ಏನು ಮಾಡಬೇಕು, ನಿರ್ವಾಣವನ್ನು ಸಾಧಿಸಬೇಕು ಅನ್ನುವಂಥದ್ದು ಇವರ ಒಂದು ತತ್ವ ಆಗಿದೆ. ಆದರೆ ಮಹಾಯಾನದಲ್ಲಿ ಬಂದರೆ ಬುದ್ಧನನ್ನು ದೇವರು ಅನ್ನುವಷ್ಟು ಮಟ್ಟಿಗೆ ಅವರು ಟ್ರೀಟ್ ಮಾಡ್ತಾರೆ, ದೇವರು ಅಂತ ಹೇಳಿನೇ ಟ್ರೀಟ್ ಮಾಡ್ತಾರೆ. ಅಷ್ಟಲ್ಲದೇ ಇವರು ಐಡಲ್ ವರ್ಷಿಪ್ಪನ್ನು ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಬುದ್ಧನ ಐಡಲ್ ವರ್ಷಿಪ್ಪು, ಬುದ್ಧನ ಐಡಲ್ ವರ್ಷಿಪ್ ಅಲ್ಲದಲೇ ಬುದ್ಧ ಮತ್ತು ಬೋಧಿಸತ್ವ ಅಂತೇಳಿ, ಬೋಧಿಸತ್ವ ಅಂತ ಏನಂದರೆ ನೋಡಿದ್ವಿ ನಾವು. ಬೋಧಿಸತ್ವ ಅಂತಂದರೆ ಅವನ ಎನ್ಲೈಟನ್ಮೆಂಟನ್ನು ನಿಲ್ಲಿಸ್ಕೊಳ್ತಾನೆ, ಬಿಕಾಸ್ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಈ ಮಹಾಯಾನ ಅನ್ನೋ ಏನು ಹೆಸರೇನಿದೆಯಲ್ಲ ಇದರಲ್ಲಿ ಇದು ಏನಕ್ಕೆ ಆ ಹೆಸರಿದೆ ಅಂತಂದರೆ ಇಂಡಿವಿಜುವಲ್ ಲಿಬರೇಷನ್ ಅಷ್ಟೇ ಅಲ್ಲ, ಎಲ್ಲ ಒಂದು ಯೂನಿವರ್ಸ್ನಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ದುಃಖಗಳ ಕಾರಣ, ಎಲ್ಲ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವಿಗಳ ದುಃಖಗಳಿಂದ ಪಾರಾಗುವುದಕ್ಕೆ ಇವರು ಒಂದು ಒತ್ತು ಕೊಡ್ತಾರೆ. ಹಾಗಾಗಿ ಇದನ್ನು ಗ್ರೇಟರ್ ವೆಹಿಕಲ್ ಅಂತ ಹೇಳಿ ಕರೀತಾರೆ, ಮಹಾಯಾನ ಅಂತ ಹೇಳಿ ಇದನ್ನು ಕರೀತಾರೆ. ಮುಕ್ತಿ ಅನ್ನುವಂಥದ್ದು ಸಿಗೋದು ಅಮಿತಾಭ ಬುದ್ಧ ಅಂತ ಏನಿರ್ತಾನಲ್ಲ ಇವನ ಒಂದು ಕರುಣೆಯಿಂದ ಆಗ್ತಕ್ಕಂಥದ್ದು ಸ್ಯಾಲ್ವೇಷನ್ ಅಂತ ಹೇಳಿ ಇವರು ನಂಬುತ್ತಾರೆ. ಇವರು ಮಂತ್ರಗಳ ಬಗ್ಗೆ ಅವ್ರಿಗೂ ಕೂಡ ಒಂದು ನಂಬಿಕೆ ಇದೆ, ವಿಶ್ವಾಸ ಇರುತ್ತೆ. ಈ ವಜ್ರಯಾನದಲ್ಲಿ ಬಂದುಬಿಟ್ರೆ ಇದೊಂದು ರೀತಿ ವಿಶಿಷ್ಟವಾಗಿ ಡೆವಲಪ್ ಆಗಿದೆ. ಅಂದರೆ ಇದು ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಡೆವಲಪ್ ಆಗಿ ಇದರಲ್ಲಿ ಏನಂತಂದರೆ ಮ್ಯಾಜಿಕಲ್ ಪವರ್ಸ್ನ ಅಕ್ವೈರ್ ಮಾಡ್ಕೊಳುವಂಥದ್ರಲ್ಲೂ ಕೂಡ ಇದರಲ್ಲಿ ನಂಬಿಕೆ ಇದೆ. ಮ್ಯಾಜಿಕಲ್ ಪವರ್ಸ್ಗಳು ಯಾವ್ಯಾವ ಇರುತ್ತಲ್ಲ ಅದನ್ನು ಅಕ್ವೈರ್ ಮಾಡ್ಕೊಳೋದು, ಅದನ್ನು ಪಡ್ಕೊಳೋದ್ರಲ್ಲ, ಸಿದ್ಧಿ ಮಾಡ್ಕೊಳೋದ್ರಲ್ಲಿ. ಹಾಗಾಗಿ ಇಂತಹ ಮ್ಯಾಜಿಕಲ್ ಪವರ್ಸನ್ನು ವಜ್ರ ಅಂತ ಹೇಳಿ ಇದರಲ್ಲಿ ಕರೀತಾರೆ. ಇದರಲ್ಲೂ ಕೂಡ ಬೋಧಿಸತ್ವ ಅಂತ ಏನಿದೆಯಲ್ಲ ಅದನ್ನು ಕೂಡ ಸ್ಟ್ರೆಸ್ ಮಾಡ್ತಾರೆ. ಅಂದರೆ ಮಹಾಯಾನ ಮತ್ತು ಹೀನಯಾನದಲ್ಲಿ ಏನು ಬೋಧಿಸತ್ವದ ಬಗ್ಗೆ ಮೆನ್ಷನ್ ಮಾಡಿರಲ್ಲ ಇದರಲ್ಲೂ ಕೂಡ ಬೋಧಿಸತ್ವದ ಬಗ್ಗೆ ಒತ್ತು ಕೊಡ್ತಾರೆ, ಅದನ್ನು ಕೂಡ ನಾವು ನೋಡಬಹುದು. ಅಷ್ಟು ಅಲ್ಲದಲೇ ಇನ್ನು ಹಲವಾರು ದೇವತೆಗಳನ್ನು ಫಿಯರ್ಸ್ ಡಿಯಟೀಸ್ ಅಂತ ಹೇಳಿ ಕರೀತಾರೆ. ಇಂತಹ ದೇವತೆಗಳ ಬಗ್ಗೆನೂ ಕೂಡ ನಂಬಿಕೆಗಳನ್ನು ಇಡ್ತಾರೆ. ಆ ದೇವತೆಗಳನ್ನು ಏನಂತ ಕರೀತಾರೆ ಅಂತಂದರೆ ತಾರಾಸ್ ಅಂತ ಹೇಳಿ ಕರೀತಾರೆ. ಈ ವಜ್ರಯಾನ ಟ್ರೆಡಿಷನ್ ಏನಿದೆ, ಸಂಪ್ರದಾಯ, ಈ ಸಂಪ್ರದಾಯದಲ್ಲಿ ಮಂತ್ರಗಳನ್ನು ಮತ್ತು ಮಂಡಲಗಳನ್ನು
ಪ್ರಾಕ್ಟೀಸ್ ಮಾಡ್ತಾರೆ. ಮಂಡಲ ಅಂತಂದರೆ ಇದು ಒಂದು ರೀತಿ ಡಯಾಗ್ರಾಮ್ಸ್ ಆಗಿರ್ಬೋದು, ಅಂದರೆ ರಂಗೋಲಿ ಥರ ಏನು ಬಿಡ್ತಾರಲ್ಲ, ಸೊ ಈ ಥರ ಮಂಡಲಗಳು ಮತ್ತು ಮಂತ್ರಗಳು, ಇದರ ಅಭ್ಯಾಸಗಳು ಕೂಡ ಇದೆ ಇದರಲ್ಲಿ. ಇಷ್ಟಲ್ಲದೇ ಹಲವಾರು ಪದ್ಧತಿಗಳನ್ನು ಇವರು ಪ್ರಾಕ್ಟೀಸ್ ಮಾಡಿರೋದನ್ನು ನಾವು ಕಾಣಬಹುದು. ಇದರಲ್ಲಿ ಒಂದು ಬಹುಮುಖ್ಯ ಒಂದು ಒತ್ತು ಕೊಡ್ತಾರೆ ಯಾವುದ್ರ ಬಗ್ಗೆ ಅಂತಂದರೆ ಗುರುವಿನ ಒಂದು ಪಾತ್ರದ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾರೆ ವಜ್ರಯಾನದಲ್ಲಿ. ಅದೇ ಲಾಮಾ ಅಂತ ಹೇಳಿ ಟಿಬೆಟ್ ಟ್ರಾನ್ಸ್ಲೇಷನಲ್ಲಿ ಕರೀತಾರಲ್ಲ, ಲಾಮಾ, ಬುದ್ಧಿಸ್ಟ್ ಲಾಮಾ ಅಂತ. ಲಾಮಾ ಅಂತಂದ್ರೆ ಏನು ಅಂತಂದರೆ ಗುರು ಅಂತ ಹೇಳಿ ಅರ್ಥ. ಈ ಲಾಮಾಗಳೇನಿದಾರಲ್ಲ, ದಲೈ ಲಾಮಾ ಅಂತ ಆಗಿರ್ಬೋದು, ಟಿಬೆಟ್ನಲ್ಲಿರುವಂಥ ಈ ಥರ ಲಾಮಾಗಳು ಇನ್ನೂ 4-5 ಟ್ರೆಡಿಷನ್ನಲ್ಲಿದೆ. ಟಿಬೆಟ್ ಬುದ್ಧಿಸಮ್ನಲ್ಲೇ 4 ರೀತಿ ಭಾಗಗಳಿದೆ, ಅದರಲ್ಲಿ ದಲೈ ಲಾಮಾ ಇರುವಂಥದ್ದು ಒಂದು. ಸೊ ಈ ಲಾಮಾ ಏನಿದಲ್ಲ, ಈ ಟಿಬೆಟಿಯನ್ಸ್ನ ಸ್ಪಿರಿಚುವಲ್ ಗುರುಗಳೂ ಹೌದು, ಅಷ್ಟಲ್ಲದೇ ಪೊಲಿಟಿಕಲ್ ಹೆಡ್ಗಳು ಕೂಡ ಆಗಿರ್ತಾರೆ. ಅಂತಂದರೆ ನೋಡಿ, ಅಲ್ಲಿ ಗುರುಗಳನ್ನೇ ಅಲ್ಲಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಹೆಡ್ ಮಾಡಿರುವಂತಹ ಒಂದು ವಿಶಿಷ್ಟವಾದ ಒಂದು ಪದ್ಧತಿ ಅನ್ನೋದನ್ನು ಗಮನಿಸಬಹುದು. ಇನ್ನೊಂದು ಮುಖ್ಯವಾದ ಅಂಶ ನಾವು ನೋಡಬೇಕಾಗತ್ತೆ, ಈ ಹಿನಯಾನ ಅಥವಾ ಥೇರವಾದ ಬುದ್ಧಿಸಮ್ ಎಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ಮಹಾಯಾನ ಎಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ವಜ್ರಯಾನ ಎಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಅಂತ. ಈ ವಜ್ರಯಾನ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಪಾಪ್ಯುಲರ್ ಅಂತಂದರೆ ಈಸ್ಟರ್ನ್ ಇಂಡಿಯಾ, ಅಂದರೆ ಪೂರ್ವ ಭಾರತ ಏನಿದೆಯಲ್ಲ, ಇಲ್ಲಿ ಬಹಳಷ್ಟು ಪಾಪ್ಯುಲರ್. ಪೂರ್ವ ಭಾರತದಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ ಸಿಗ್ತಾರೆ ಅಂತಂದರೆ ಬೆಂಗಾಲಲ್ಲಿ ಸಿಗ್ತಾರೆ, ಅದಾದಮೇಲೆ ಬಿಹಾರ್ನಲ್ಲಿ ಕೂಡ ಸಿಗ್ತಾರೆ, ಅದಾದ ನಂತರ ಹಿಮಾಲಯನ್ ಕಂಟ್ರೀಸ್ಗಳೇನಿದೆಯಲ್ಲ ಅಲ್ಲಿ ಸಿಗ್ತಾರೆ. ಅದೇ ಟಿಬೇಟ್, ನೇಪಾಲ್ ಮತ್ತು ಭೂತಾನ್, ಮಂಗೋಲಿಯಾ ಇಂತಹ ಕಡೆಗಳಲ್ಲಿ ಸಿಗ್ತಾರೆ. ಮಹಾಯಾನ ಬುದ್ಧಿಸಮ್ನವರು ಎಲ್ಲಿ ಸಿಗ್ತಾರೆ ಅಂತಂದರೆ ಅವರು ಜಪಾನ್ನಲ್ಲಿ ಸಿಗ್ತಾರೆ ಮತ್ತು ಚೈನಾದಲ್ಲಿ ಸಿಗ್ತಾರೆ. ಅಷ್ಟಲ್ಲದೇ ಇನ್ನೂ ಹಲವಾರು ಏಷ್ಯನ್ ಕಂಟ್ರೀಸ್ಗಳೇನಿದೆಯಲ್ಲ ಅಲ್ಲಿ ಕೂಡ ಸಿಗ್ತಾರೆ. ಈ ರೀಜನ್ಗಳು ನಮಗೆ ಗೊತ್ತಿರಬೇಕು. ಕನಿಷ್ಕ ರಾಜ ಏನಿದ್ನಲ್ಲ, ಕನಿಷ್ಕ ರಾಜ ಮಹಾಯಾನ ಬುದ್ಧಿಸಮ್ನ ಅವನು ಪೇಟ್ರನೈಸ್ ಮಾಡ್ತಾನೆ, ಅವನಿಗೆ ಆಶ್ರಯ ಕೊಡ್ತಾನೆ ಅವನು. ಅಷ್ಟು ಅಲ್ಲದಲೇ ಕನಿಷ್ಕ ರಾಜನ ನಂತರ ಹರ್ಷವರ್ಧನ ಇವನು ಕೂಡ ಇದನ್ನು ಸಪೋರ್ಟ್ ಮಾಡ್ತಾನೆ, ಹರ್ಷವರ್ಧನ ರಾಜ. ಇಷ್ಟು ಅಂಶಗಳು ನಮಗೆ ಗೊತ್ತಿರಬೇಕು. ಯಾವ ಭಾಗದಲ್ಲಿದೆ, ಜಪಾನ್ ಮತ್ತು ಚೈನಾ ಮತ್ತು ಹಲವಾರು ಏಷ್ಯನ್ ಕಂಟ್ರೀಸು. ಕನಿಷ್ಕ ರಾಜ ಪೇಟ್ರನೈಸ್ ಆಶ್ರಯ ಕೊಟ್ಟಿದ್ದ, ಹರ್ಷವರ್ಧನ ಆಶ್ರಯ ಕೊಟ್ಟಿದ್ದ. ಇದಾದ ನಂತರ ಹಿನಯಾನಕ್ಕೆ ಬಂದರೆ, ಈ ಹಿನಯಾನ ಬುದ್ಧಿಸಮ್ ಎಲ್ಲಿ ಬರುತ್ತೆ ಬಹುಮುಖ್ಯವಾಗಿ ಅಂತಂದರೆ ಇದು ಶ್ರೀಲಂಕಾದಲ್ಲಿ ಬರುತ್ತೆ. ಅದಾದ ನಂತರ ಮಯನ್ಮಾರಲ್ಲೂ ಕೂಡ ಕಾಣಬರುತ್ತೆ. ಅದಾದ ನಂತರ ಥೈಲ್ಯಾಂಡ್ನಲ್ಲೂ ಕೂಡ ಇದು ಕಂಡುಬರುತ್ತೆ. ಇಷ್ಟು ಅಲ್ಲದಲೇ ಇನ್ನೂ ಹಲವಾರು ಸೌತ್ ಈಸ್ಟ್ ಏಷ್ಯನ್ ರೀಜನ್ಗಳಲ್ಲೂ ಕಂಟ್ರೀಸ್ಗಳಲ್ಲೂ ಕೂಡ ಕಾಣಬರುತ್ತೆ. ಇದನ್ನು ಬಹುಮುಖ್ಯವಾಗಿ ಆಶ್ರಯ ಕೊಟ್ಟಂಥವನು ಯಾರು ಅಂತಂದರೆ ಅಶೋಕ, ರಾಜ ಅಶೋಕ. ಇಲ್ಲಿಗೆ ಸಂಪೂರ್ಣವಾಗಿ ಬುದ್ಧಿಸಮ್ದು ಎಲ್ಲ ಭಾಗಗಳು ಮುಗಿಯುತ್ತೆ. ಇನ್ನು ಕೆಲವು ಮಿಸ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನು ಹೇಳಿ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಬೋಧಿಸತ್ವ ಇವರ ಹೆಸರುಗಳನ್ನು ನೋಡೋಣ. ಅದು ಯಾರ್ಯಾರು ಅಂತಂದರೆ, ಒಂದು ವಜ್ರಪಾಣಿ ಅಂತ ಹೇಳಿ ಬರ್ತದೆ. ಈ ವಜ್ರಪಾಣಿ ಅನ್ನುವಂಥದ್ದು ಇದು ಇಂದ್ರ ದೇವತೆ ಏನಿದೆಯಲ್ಲ ಆ ರೀತಿ ಇರುವಂಥದ್ದು. ಈ ವಜ್ರಪಾಣಿ ಅವನ ಕೈನಲ್ಲಿ ಥಂಡರ್ ಬೋಲ್ಟ್ ಅಂದರೆ ಗುಡುಗು ಸಿಡಿಲು ಅಂತ ಏನು ಹೇಳ್ತಾರಲ್ಲ ಅದನ್ನು ಮಿಂಚನ್ನು ಹಿಡ್ಕೊಂಡಿರುವಂಥನು. ಇವನು ಪಾಪ ಮತ್ತು ಏನು ಬ್ಯಾಡ್ ಕರ್ಮಾಸ್ ಏನಿರುತ್ತಲ್ಲ ಇದಕ್ಕೆ ವೈರಿ ಅಂತ ಹೇಳಿ ನಾವು ಅದನ್ನು ಕರಿಬೋದು. ಅದಾದ ನಂತರ ಅವಲೋಕಿತೇಶ್ವರ ಅಂತ ಹೇಳಿ ನೋಡೋದಾದರೆ ಇವನನ್ನು ನಾವು ಪದ್ಮಪಾಣಿ ಅಂತ ಹೇಳಿ ಕರಿತಾರೆ. ಅಂದರೆ ಲೋಟಸನ್ನು ಹಿಡ್ಕೊಂಡಿರುವಂಥವನು, ಲೋಟಸನ್ನು ಕೈಂಡ್ ಹಾರ್ಟೆಡ್ ಅಂತಲೂ ಹೇಳಿ ಕರಿತೇವೆ. ಒಂದು ಒಳ್ಳೆಯ ಹೃದಯ, ಕರುಣೆ ಇರುವಂತಹವನು ಅಂತೇಳಿ. ಇದಾದ ನಂತರ ಮಂಜುಶ್ರೀ ಅಂತ ಬಂದರೆ ಸ್ಟಿಮ್ಯುಲೇಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಕ್ಲಾರಿಟಿ ಬರಬೇಕು, ಒಂದು ಅರ್ಥ ಆಗಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದು ಸ್ಟಿಮ್ಯುಲೇಷನ್ ಅಂದರೆ ಒಂದು ಸೂಚನೆಯನ್ನು, ಒಂದು ಪ್ರೋತ್ಸಾಹವನ್ನು, ಒಂದು ಆ ಕ್ಲಾರಿಟಿಯನ್ನು ಬರಲಿಕ್ಕೆ, ಆ ಒಂದು ಅರ್ಥ ಆಗಲಿಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬುವಂಥದ್ದು ಈ ಮಂಜುಶ್ರೀ ಅಂತೇಳಿ. ಇವರೇನು ಈ ಮಂಜುಶ್ರೀ ಅನ್ನುವಂತಹ ಬೋಧಿಸತ್ವ 10 ಪಾರಮಿತಾಸ್, 10 ಬುಕ್ಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನು ಪಾರಮಿತಾಸ್ ಅಂತ ಹೇಳಿ ಕರೀತಾರೆ. ಪಾರಮಿತಾಸ್ ಅಂತಂದರೆ ಸ್ಪಿರಿಚುವಲ್ ಪರ್ಫೆಕ್ಷನ್ಸ್ ಅಂತ ಹೇಳಿ ನಾವು ನೋಡ್ಬೋದು. ಮೈತ್ರೇಯ ಅಂತಂದರೆ ನನ್ನ ಫ್ಯೂಚರ್ ಬುದ್ಧ, ಅಂದರೆ ಮುಂದೆ ಬರುವಂತಹ ಬುದ್ಧ ನನಗೆ ಮೈತ್ರೇಯ ಅಂತ ಕೇಳಿ ಕರೀತಾರೆ. ಕ್ಷಿತಿಗೃಹ ಅಂತಂದರೆ ಗಾರ್ಡಿಯನ್ ಆಫ್ ಪುರಾಗೆಟರೀಸ್, ಅಂದರೆ ಪ್ಯೂರಿಫೈ ಮಾಡುವಂಥದ್ದು, ಅಂದರೆ ಒಬ್ಬರನ್ನು ಶುದ್ಧಿ ಮಾಡಲಿಕ್ಕೆ ಇರುವಂತಹ ಕ್ಷಿತಿಗೃಹ ಅಂತ ಹೇಳಿ. ಅದಾದ ನಂತರ ಅಮಿತಾಭಾತಮ ಅಥವಾ ಅಮಿತಾಯುಷ ಅಂತಂದರೆ ಅವನು ಸ್ವರ್ಗದಲ್ಲಿರುವಂತಹ ಬುದ್ಧ, ಸ್ವರ್ಗದ ಬುದ್ಧ ಅಂತ ಹೇಳಿ ಕರಿಬೋದು. ಇಷ್ಟೆಲ್ಲ ಬೋಧಿಸತ್ವ, ಬೇರೆ ಬೇರೆ ಬೋಧಿಸತ್ವರ ಬಗ್ಗೆ ಇರುವಂಥದ್ದು. ಬುದ್ಧನ ಒಂದು ಮುಖ್ಯ ಪವಿತ್ರ ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದರೆ
ಒಂದು ಫಸ್ಟ್ 4 ಬರುತ್ತೆ. ಇದ್ಯಾವುದು ಅಂತಂದರೆ ಲುಂಬಿನಿ, ಬೋಧ್ಗಯ, ಸಾರನಾಥ್ ಮತ್ತು ಕುಶಿನಗರ ಅಂತೇಳಿ. ಈ ಲುಂಬಿನಿ, ಬೋಧ್ಗಯ ಇದರಲ್ಲಿ 4 ಸ್ಥಳಗಳಲ್ಲಿ ಬುದ್ಧನ ಜೀವನದಲ್ಲಿ ಅತಿ ಮುಖ್ಯ ಘಟನೆಗಳು ಆಗುತ್ತೆ. ಯಾವ್ಯಾವು ಅಂತಂತಂದರೆ ಈ ಲುಂಬಿನಿ ಎನ್ನುವಂಥದ್ರಲ್ಲಿ ಬುದ್ಧ ಹುಟ್ಟುತ್ತಾನೆ, ಬರ್ತ್ ಆಗುತ್ತೆ. ಅದಾದ ನಂತರ ಬೋಧ್ಗಯಾದಲ್ಲಿ ಬುದ್ಧನ ಎನ್ಲೈಟನ್ಮೆಂಟ್ ಆಗುತ್ತೆ. ಅದಾದ ನಂತರ ಸಾರನಾಥದಲ್ಲಿ ಬುದ್ಧ ಏನು ಮಾಡ್ತಾನೆ, ಅವನ ಒಂದು ಫಸ್ಟ್ ಸರ್ಮನ್ನ ಕೊಡ್ತಾನೆ. ಅದಾದ ನಂತರ ಕುಶಿನಗರ ಅಥವಾ ಕಾಶಿನಗರದಲ್ಲಿ ಬುದ್ಧನ ಮಹಾಪರಿನಿರ್ವಾಣ ಆಗುತ್ತೆ, ಅಂದರೆ ಡೆತ್ ಆಗುತ್ತೆ. ಸೊ ಈ 4 ಪ್ಲೇಸ್ಗಳ ಜೊತೆಗೆ ಇನ್ನೂ 4 ಪ್ಲೇಸ್ಗಳು ಇಂಪಾರ್ಟೆಂಟ್ ಸೇಕ್ರೆಡ್ ಪ್ಲೇಸಸ್ ಆಫ್ ಬುದ್ಧ, ಅಂದರೆ ಪವಿತ್ರ ಸ್ಥಳಗಳು ಇದೆ ಬುದ್ಧಿಸಮ್ನಲ್ಲಿ. ಅದ್ಯಾವುದು ಅಂತಂದರೆ ಶ್ರಾವಸ್ತಿ. ಒಟ್ಟಾಗಿ ಈ ಶ್ರಾವಸ್ತಿ, ರಾಜಗೃಹ, ವೈಶಾಲಿ ಮತ್ತು ಸಂಕಸ್ಯ ಅಂತೇಳಿ 4 ಬರುತ್ತೆ. ಈ 4 ಮತ್ತು ಈ 4 ಸೇರಿ 8 ಬಹುಮುಖ್ಯ ಪವಿತ್ರ ಸ್ಥಳಗಳು ಆಗುತ್ತೆ ಬುದ್ಧ ಧರ್ಮದ್ದು. ಹಾಗಾಗಿ ಇವನ್ನ ಅಷ್ಟಸ್ಥಾನಾಸ್ ಅಂತ ಹೇಳಿ ಕರೀತಾರೆ, ಅಷ್ಟಸ್ಥಾನಾಸ್. ಇದಾದ ನಂತರ ಇನ್ನೂ ಹಲವಾರು ಕಡೆ ಬುದ್ಧಿಸಮ್ನ ಒಂದು ಪವಿತ್ರ ಸ್ಥಳಗಳು ಇದೆ. ಅದ್ಯಾವ್ದ್ಯಾವುದು ಅಂತ ನೋಡೋದಾದರೆ ಅದರ್ ಸೆಂಟರ್ಸ್ ಆಫ್ ಬುದ್ಧಿಸಮ್ ಇನ್ ಏನ್ಷಿಯಂಟ್ ಇಂಡಿಯಾ ನೋಡೋದಾದರೆ ಆಂಧ್ರ ಪ್ರದೇಶಲ್ಲಿ ಅಮರಾವತಿ ಮತ್ತು ನಾಗಾರ್ಜುನಕೊಂಡ, ಬಿಹಾರಲ್ಲಿ ನಳಂದ, ಗುಜರಾತಲ್ಲಿ ಜುನಗಢ್ ಮತ್ತು ವಲ್ಲಭಿ ಅಂತೇಳಿ, ಮಧ್ಯಪ್ರದೇಶಲ್ಲಿ ಸಂಚಿ ಮತ್ತು ಬಹುರತ್, ಮಹಾರಾಷ್ಟ್ರದಲ್ಲಿ ಅಜಂತ ಮತ್ತು ಎಲ್ಲೋರ, ಒರಿಸ್ಸಾದಲ್ಲಿ ಧವಳಗಿರಿ, ಉತ್ತರ ಪ್ರದೇಶಲ್ಲಿ ಕನೌಜ್, ಕೌಸಂಬಿ ಮತ್ತು ಮಥುರಾ, ವೆಸ್ಟ್ ಬೆಂಗಾಲ್ನಲ್ಲಿ ಜಗದಲ್ ಮತ್ತು ಸೋಮಪುರಿ ಎನ್ನುವಂತಹ ಜಾಗಗಳು. ಇಷ್ಟು ನಮಗೆ ಗೊತ್ತಿರಬೇಕಂದ್ರೆ ಯಾವ್ಯಾವ ಪ್ಲೇಸ್ನಲ್ಲಿ ಬುದ್ಧಿಸಮ್ ಇತ್ತು ಏನ್ಷಿಯಂಟ್ ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಅದಾದ ನಂತರ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ನ ನೋಡೋದಾದರೆ ಅದರಲ್ಲಿ ಬಹುಮುಖ್ಯ ಆರ್ಕಿಟೆಕ್ಚರ್ಗಳು ಯಾವ್ಯಾವು ಅಂತ ಗಮನಿಸೋದಾದರೆ ಸ್ತೂಪ ಅಂತಂದರೆ ಈ ಸ್ತೂಪದಲ್ಲಿ ಬುದ್ಧನ ಒಂದು ರಿಮೇನಿಂಗ್ಸ್ ಅಥವಾ ಒಂದು ರಿಲಿಕ್ಸ್, ಅಂದರೆ ಅವರ ಶವಗಳನ್ನು ಸಂಸ್ಕಾರ ಮಾಡಿರುತ್ತಲ್ಲ ಅದಾದರೂ ಆಗಿರ್ಬೋದು, ಅಥವಾ ಒಂದು ಅವಶೇಷಗಳೇನಿರುತ್ತಲ್ಲ ಆ ಬುದ್ಧನದು ಅಥವಾ ಬುದ್ಧಿಸ್ಟ್ ಮಾಂಕ್ಸ್ಗಳದ್ದೇನಿರುತ್ತಲ್ಲ, ಮಾಂಕ್ಸ್ಗಳದ್ದು ಅಂದರೆ ಅಚೀವ್ ಮಾಡಿರ್ತಾರೆ ಅಂತಹ ಮಾಂಕ್ಸ್ಗಳದನ್ನು ಅವಶೇಷಗಳನ್ನು ಪ್ರಿಸರ್ವ್ ಮಾಡಿರ್ತಾರೆ. ಎಲ್ಲಿ? ಸ್ತೂಪದಲ್ಲಿ. ಚೈತ್ಯ ಅಂತಂದರೆ ಏನು ಅಂತಂದರೆ ಇದು ಪ್ರತಿ ಬುದ್ಧಿಸ್ಟ್ ಸೈಟ್ಗಳಲ್ಲೂ ಮುಂಚೆ ಇದ್ದಂತಹ ಸೈಟ್ಗಳಲ್ಲಿ ಇರುತ್ತೆ. ಚೈತ್ಯ ಅಂತಂದರೆ ಇದು ಪ್ರೇಯರ್ ಹಾಲ್. ಎಲ್ಲರೂ ಮಾಂಕ್ಸ್ಗಳು, ಎಲ್ಲ ಸನ್ಯಾಸಿಗಳು, ಬುದ್ಧಿಸ್ಟ್ ಸನ್ಯಾಸಿಗಳು ಬಂದಲ್ಲಿ ಪ್ರೇಯರ್ ಮಾಡುವಂಥ ಒಂದು ಜಾಗವನ್ನು ಚೈತ್ಯ ಅಂತ ಹೇಳಿ ಕರಿತಿದ್ರು. ವಿಹಾರ ಅಂತಂತಂದರೆ ಇದು ರೆಸಿಡೆನ್ಸ್ ಅಥವಾ ಮೊನೆಸ್ಟ್ರೀಸ್ ಅಂತೇಳಿ, ಏನು ಬುದ್ಧಿಸ್ಟ್ ಮಾಂಕ್ಸ್ಗಳು ಇರ್ತಿದ್ರಲ್ಲ ಸನ್ಯಾಸಿಗಳು, ಅವರು ಉಳ್ಕೊಳ್ತಕ್ಕಂತಹ ರೆಸಿಡೆನ್ಸಸ್ ಆಗಿತ್ತು. ಅದು ಒಂದು ಆಶ್ರಮಗಳು ಅಂತ ಹೇಳಿ ಕರಿತಾ ಇದ್ರು ಅದನ್ನು, ಬುದ್ಧಿಸ್ಟ್ ಮಾನೆಸ್ಟ್ರೀಸ್ ಅಂತೇಳಿ ಹೇಳಬಹುದು. ಅದಾದ ನಂತರ ಬುದ್ಧಿಸ್ಟ್ ಯೂನಿವರ್ಸಿಟಿಗಳು ಕೂಡ ಆಗ ಇತ್ತು. ಅದು ಯಾವ ಪ್ಲೇಸ್ನಲ್ಲಿತ್ತು, ಯಾರ ಕಾಲದಲ್ಲಿತ್ತು ಅನ್ನೋದನ್ನು ಕೂಡ ಒಂದು ಸ್ವಲ್ಪ ನಾವು ಗಮನಿಸೋಣ. ನಲಂದ ಯೂನಿವರ್ಸಿಟಿ ಅಂದರೆ ಬುದ್ಧ ಆಗಿನ ಕಾಲದಲ್ಲಿದ್ದಂತಹ ಬುದ್ಧಿಸ್ಟ್ ಯೂನಿವರ್ಸಿಟಿ. ಈ ನಲಂದ ಬಿಹಾರ್ನ ಬುಡಗಾಂವ್ನಲ್ಲಿ ಇತ್ತು. ಇದನ್ನು ಸ್ಥಾಪಿಸಿದಂಥವನು ಕುಮಾರಗುಪ್ತ. ಇವನು ಗುಪ್ತ ರೂಲರ್ ಆಗಿದ್ದ. ಇವನು ಕುಮಾರಗುಪ್ತ, ಮೊದಲನೇ ಕುಮಾರಗುಪ್ತ. ಇದಾದ ನಂತರ ಓದಾಂತಪುರಿ ಅನ್ನುವಂಥದ್ದು, ಇದು ಕೂಡ ಬಿಹಾರ್ನಲ್ಲಿ ಬರುತ್ತೆ. ಇದು ಬಿಹಾರ್ ಶರೀಫ್ ಅನ್ನುವಂತಹ ಜಾಗದಲ್ಲಿ ಬರುತ್ತೆ. ಇದನ್ನು ಸ್ಥಾಪಿಸಿದಂಥವನು ಗೋಪಾಲ. ಇವನು ಪಾಲ ಡೈನಾಸ್ಟಿಯನ್ ಪಾಲ ರೂಲರ್ ಆಗಿರ್ತಾನೆ. ಇದಾದ ನಂತರ ವಿಕ್ರಮಶೀಲ, ಇದು ಕೂಡ ಬಿಹಾರ್ನ ಬಗಲ್ಪುರ್ನಲ್ಲಿದೆ. ಇದನ್ನು ಸ್ಥಾಪಿಸಿದಂಥವನು ಧರ್ಮಪಾಲ. ಇದಾದ ನಂತರ ಸೋಮಪುರಿ, ಇದು ಎಲ್ಲಿ ಬರುತ್ತೆ ಅಂತಂದರೆ ನಾರ್ದರ್ನ್ ಬೆಂಗಾಲ್. ಈ ಬೆಂಗಾಲ್, ನಾರ್ತ್ ಬೆಂಗಾಲ್, ಉತ್ತರ ಭಾಗದ ಬೆಂಗಾಲ್ ರೀಜನಲ್ಲಿ ಬರುತ್ತೆ. ಇದನ್ನು ಸ್ಥಾಪಿಸಿದಂಥವನು ಧರ್ಮಪಾಲ ಆಗಿದ್ದಾನೆ. ಇದಾದ ನಂತರ ಜಗದಲ್ ಅನ್ನುವಂಥದ್ದು, ಇದು ಬೆಂಗಾಲ್ನಲ್ಲಿ ಬರುತ್ತೆ. ಇದನ್ನು ರಾಮಪಾಲ ಅನ್ನುವಂಥ ಪಾಲ ರೂಲರ್ ಏನು ಮಾಡಿದ್ದಾನೆ, ಇದನ್ನು ಸ್ಥಾಪಿಸಿದ್ದಾನೆ. ವಲ್ಲಭಿ ಅನ್ನುವಂಥದ್ದು ಗುಜರಾತ್ನಲ್ಲಿ ಬರುತ್ತೆ. ಇದನ್ನು ಸ್ಥಾಪಿಸಿದಂಥವನು ಭಟ್ಟಾರಕ ಅಂತೇಳಿ. ಇವನು ಮೈತ್ರಕ್ ರೂಲರ್. ನೋಡಿ, ಇಷ್ಟು ಜನ ಪಾಲ ರೂಲರ್ಸ್ ಇದ್ದಾರೆ. ಇದು ಆಲ್ಮೋಸ್ಟ್ ಬಿಹಾರ್ ಈ ರೀಜನಲ್ಲಿ, ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾದಲ್ಲೇ ಇದು ಸ್ಥಾಪನೆ ಆಗಿದೆ. ಪೂರ್ವ ಭಾಗದ ಭಾರತ ಪ್ರದೇಶದಲ್ಲಿ ಸ್ಥಾಪನೆ ಆಗಿದೆ. ಅದನ್ನು ಬಿಟ್ಟರೆ ನಲಂದ ರೂಲರ್ ಏನಿದೆ, ಕುಮಾರಗುಪ್ತ ಏನಿದೆಯಲ್ಲ, ಇವನು ಬಿಹಾರ್ನಲ್ಲಿ ನಲಂದನ ಸ್ಥಾಪನೆ ಮಾಡಿ. ಸೊ ಇಷ್ಟರ ಬಗ್ಗೆ ನಮಗೆ ಗೊತ್ತಿರಬೇಕು ಯಾವ್ಯಾವ ಜಾಗದಲ್ಲಿ ಇತ್ತು ಅಂತ ಹೇಳಿ. ಇದಾದ ನಂತರ ಯಾವ್ಯಾವ ರಾಜರು ಆಶ್ರಯವನ್ನು ಕೊಟ್ಟಿದ್ರು ಬುದ್ಧಿಸ್ಟ್ ಒಂದು ಬುದ್ಧಿಸಮ್ನ, ಬುದ್ಧ ರಿಲಿಜಿಯನ್ಗೆ, ಬುದ್ಧ ಧರ್ಮಕ್ಕೆ ಅಂತ ನೋಡೋದಾದರೆ ಮಗಧನ್ ರೂಲರ್ಸ್, ಮಗಧ ರಾಜ್ಯದಲ್ಲಿ ಬಿಂಬಿಸಾರ ಮತ್ತು ಅಜಾತಶತ್ರು ಬುದ್ಧಿಸಮ್ನ
ಒಂದು ಆಶ್ರಯವನ್ನು ಕೊಡ್ತಾರೆ. ಕೋಸಲ ರೂಲರಲ್ಲಿ ತಗೊಂಡ್ರೆ, ಕೋಸಲ ಡೈನಾಸ್ಟಿನಲ್ಲಿ ಪ್ರಸನ್ನಜಿತ್ ಅನ್ನುವಂಥವನು ಆಶ್ರಯ ಕೊಡ್ತಾನೆ. ಅವಂತಿ ರೂಲರ್ಸಲ್ಲಿ, ಅವಂತಿ ಸಾಮ್ರಾಜ್ಯದವರು, ಅದರಲ್ಲಿ ಪ್ರದ್ಯೋತ ಅನ್ನುವಂತಹ ರಾಜ ಏನು ಮಾಡ್ತಾನೆ, ಆಶ್ರಯ ಕೊಡ್ತಾನೆ. ಮೌರ್ಯನ್ ರಾಜವಂಶರಲ್ಲಿ ಇದರಲ್ಲಿ ಅಶೋಕ ಮತ್ತು ದಶರಥ ಇವ್ರೇನು ಮಾಡ್ತಾರೆ, ಆಶ್ರಯವನ್ನು ಬುದ್ಧಿಸಮ್ಗೆ ಕೊಡ್ತಾರೆ. ಇದಾದ ನಂತರ ಇಂಡೋ ಗ್ರೀಕ್ ರೂಲರ್ಗಳ ಅಂತಂದರೆ ಗ್ರೀಕ್ನ ರಾಜರುಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮಿಲಿಂಡಾ ಅಥವಾ ಮಿಯಾಂಡರ್ ಅನ್ನುವಂಥವನು ಬುದ್ಧಿಸಮ್ಗೆ ಆಶ್ರಯವನ್ನು ನೀಡ್ತಾನೆ. ಕುಶಾನ ರಾಜರುಗಳನ್ನು ತೆಗೆದುಕೊಂಡ್ರೆ ಕನಿಷ್ಕ, ಕುಶಾನಸ್ನಲ್ಲಿರುವಂತಹ ಕನಿಷ್ಕ ಏನು ಮಾಡ್ತಾನೆ, ಅವನು ಆಶ್ರಯವನ್ನು ಕೊಡ್ತಾನೆ. ವರ್ಧನ ರೂಲರ್ಸ್ನಲ್ಲಿ ತಗೊಂಡ್ರೆ ಹರ್ಷವರ್ಧನ ಆಶ್ರಯವನ್ನು ಕೊಡ್ತಾನೆ. ಅದಾದ ನಂತರ ಪಾಲ ರಾಜವಂಶವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಗೋಪಾಲ, ಧರ್ಮಪಾಲ ಮತ್ತು ರಾಮಪಾಲ ಇವರೇನು ಮಾಡ್ತಾರೆ, ಬುದ್ಧಿಸಮ್ಗೆ ಆಶ್ರಯವನ್ನು ನೀಡ್ತಾರೆ. ನಮಗೆ ಇದು ಗೊತ್ತಿರೋದು ಬಹಳ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಬೈ ಹಾರ್ಟ್ ಮಾಡಿರ್ಬೇಕು, ಗೊತ್ತಿರಬೇಕು ಯಾರ್ಯಾರು ಆಶ್ರಯಗಳನ್ನು ಕೊಟ್ಟಿದ್ರು ಅಂತ ಹೇಳಿ. ನಾವಿಲ್ಲಿ ಇಂಡೋ ಗ್ರೀಕ್ ರೂಲರ್ ಅಂತ ಏನು ನೋಡಿದ್ವಲ್ಲ, ಮಿಲಿಂಡರ್ ಅಥವಾ ಮಿಲಿಯಾಂಡರ್ನ, ಸೊ ನಾವು ಒಂದು ಕಾನ್ವರ್ಸೇಷನ್ನು ಇದೆ ಮಿಲಿಂದಪನು ಅಂತೇಳಿ, ಅದು ಕೂಡ ನಾವು ಗಮನಿಸಿದ್ವಿ ಆಲ್ರೆಡಿ. ಈ ಮಿಲಿಂದಪನು ಅನ್ನುವಂಥದ್ದು ಒಬ್ಬ ಮಾಂಕ್, ಬುದ್ಧಿಸ್ಟ್ ಮಾಂಕ್ ನಾಗಸೇನ ಅನ್ನುವಂಥವನ ಜೊತೆ ಈ ರಾಜ ಏನಿದನಲ್ಲ ಮಿಯಾಂಡರ್ ಅಥವಾ ಮಿಲಿಂಡಾ ಅನ್ನುವಂಥ ಅವನು ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕಾನ್ವರ್ಸೇಷನ್ನ ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ, ಅದು ಒಂದು ಗ್ರಂಥ ಆಗಿದೆ, ಅದು ಮಿಲಿಂದಪನು ಅಂತ ಹೇಳಿ. ಅಶೋಕನನ್ನು ತೆಗೆದುಕೊಂಡ್ರೆ ಈ ಅಶೋಕನ ಕಾಲದಲ್ಲಿ ಅಶೋಕ ಏನು ಮಾಡ್ತಾನೆ, ಅಶೋಕ ತನ್ನ ಮಗ ಮತ್ತು ಮಗಳನ್ನು, ಅಶೋಕನ ಮಗನ ಹೆಸರು ಮಹೇಂದ್ರ ಅಂತೇಳಿ, ಮಹೇಂದ್ರ ಮತ್ತು ಮಗಳ ಹೆಸರು ಸಂಘಮಿತ್ರ ಅಂತೇಳಿ, ಇವರಿಬ್ಬರನ್ನ ಏನು ಮಾಡ್ತಾನೆ, ಶ್ರೀಲಂಕಾಗೆ ಕಳಿಸ್ತಾನೆ ಬುದ್ಧಿಸ್ಟ್ ಮಿಷನ್ನಾಗಿ, ಬುದ್ಧಿಸಮ್ನ ಸ್ಪ್ರೆಡ್ ಮಾಡಲಿಕ್ಕೆ. ಸೊ ಮಹೀಂದ್ರ ಮತ್ತು ಸಂಘಮಿತ್ರ ಅಂತ ಹೇಳಿ ಈ ಅಶೋಕ 3ನೇ ಬುದ್ಧಿಸ್ಟ್ ಕೌನ್ಸಿಲನ್ನು ಆರ್ಗನೈಸ್ ಮಾಡ್ತಾನೆ ಅನ್ನೋದು ವಿಶೇಷ. ಅದಾದ ನಂತರ ಕನಿಷ್ಕ ಏನು ಬರ್ತಾನಲ್ಲ, ಇವನು 4ನೇ ಬುದ್ಧಿಸ್ಟ್ ಕೌನ್ಸಿಲನ್ನು ಆರ್ಗನೈಸ್ ಮಾಡ್ತಾನೆ ಅನ್ನೋದು ಇನ್ನೊಂದು ವಿಶೇಷತೆ ಇದೆ. ಕೊನೆಯದಾಗಿ ಬುದ್ಧಿಸಮ್ಗೆ ಆಶ್ರಯ ಕೊಟ್ಟಂಥವ್ರು ಯಾರು ಅಂತಂದರೆ ಈ ಪಾಲ ರೂಲರ್ಸ್ ಏನಿದೆಲ್ಲ ಇವರೇ ಕೊನೆಯದಾಗಿ ಆಶ್ರಯ ಕೊಟ್ಟಂಥವ್ರು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಇವರು ಕುಶಾನ, ಕನಿಷ್ಕ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಅಶೋಕ. ಸೊ ಇಷ್ಟು ಇಂಪಾರ್ಟೆಂಟು. ನಾವು ಹೀನಯಾನದಲ್ಲಿ ನಾವು ಡಿವಿಷನ್ಸ್ಗಳನ್ನೆಲ್ಲ ನೋಡಿದ್ವಿ. ಆ ಡಿವಿಷನ್ನಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಒಂದು ಬರುತ್ತೆ ಹೀನಯಾನದಲ್ಲಿ, ಅಂದರೆ ಹೀನಯಾನ ಸ್ಕೂಲ್ ಏನಿದೆಯಲ್ಲ ಇದನ್ನು ಎಕ್ಸ್ಟ್ರಾ ಮತ್ತೆ ಡಿವೈಡ್ ಮಾಡ್ತಾರೆ. ಏನು ಅಂತಂದರೆ ವೈಭಾಷಿಕ ಮತ್ತು ಸೌತಾಂತ್ರಿಕ ಅಂಥೇಳಿ. ಇದರ ಹೆಸರುಗಳು ನಿಮಗೆ ಗೊತ್ತಿದ್ರೂ ಸಾಕಾಗುತ್ತೆ, ಇದನ್ನು ನಾವು ಗಮನಿಸ್ಕೊಳ್ಬೇಕಾದ್ರು, ವೈಭಾಷಿಕ ಮತ್ತು ಸೌತಾಂತ್ರಿಕ ಅಂಥೇಳಿ. ಯಾಕೆಂದರೆ ಕೆಲವು ಸರ್ತಿ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ ಇದನ್ನು, UPSC ಇದು ಪ್ರಿಲಿಮ್ಸ್ನಲ್ಲಿ ಈ ಸೌತಾಂತ್ರಿಕ ಬಗ್ಗೆ ಒಂದು ಸರ್ತಿ ಕ್ವೆಶನ್ ಬಂದಿದೆ. ಸೊ ಹಾಗಾಗಿ ನಾವು ಯಾವುದೇ ಅಂಶಗಳನ್ನು ಬಿಡದೇನೆ ನಾವು ಓದಬೇಕಾಗುತ್ತೆ. ಈ ಹೀನಯಾನ ಏನಿದೆಯಲ್ಲ, ಈ ಹೀನಯಾನ ಅನ್ನುವಂಥದ್ದು ಸದರನ್ ಬುದ್ಧಿಸ್ಟ್ ರಿಲಿಜಿಯನ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಅಂದರೆ ಅದು ಸೌತ್ ಆಫ್ ಇಂಡಿಯಾದ ಕೆಳಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಭಾಳಷ್ಟು ಮಟ್ಟಿಗಿದೆ. ಉದಾಹರಣೆಗೆ ಶ್ರೀಲಂಕಾ ಆಗಿರಬಹುದು, ಅಥವಾ ಮಯನ್ಮಾರ್ ಆಗಿರ್ಬೋದು, ಅಥವಾ ಸ್ಯಾಮ್ ಅಥವಾ ಥೈಲ್ಯಾಂಡ್ ಆಗಿರ್ಬೋದು, ಜಾವ ಈ ರೀಜನ್ನಲ್ಲಿ ಸಿಗೋದ್ರಿಂದ ಇದನ್ನು ಸದರನ್ ಬುದ್ಧಿಸ್ಟ್ ರಿಲಿಜಿಯನ್ ಅಂತ ಹೇಳಿ ಕರೀತಾರೆ. ಮಹಾಯಾನವನ್ನು ನಾರ್ದರ್ನ್ ಬುದ್ಧಿಸ್ಟ್ ರಿಲಿಜಿಯನ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದರೆ ಅದು ಇದ್ದಂತಹ ಜಾಗ ಏನಿತ್ತಲ್ಲ ಆ ಜಾಗ ನಾರ್ತ್ ಆಫ್ ಇಂಡಿಯಾ ಅಂತಂದರೆ ಜಪಾನ್ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು, ಸೊ ಕೊರಿಯಾ ಆಗಿರ್ಬೋದು, ಈ ರೀಜನಲ್ಲಿ ಇದ್ದಂಥ ಕಾರಣದಿಂದ ಇದನ್ನು ನಾರ್ದರ್ನ್ ರಿಲಿಜಿಯನ್ ಅಂತ ಹೇಳಿ ಕರಿತಾ ಇದ್ರು. ನಾವು ಬುದ್ಧಿಸ್ಟ್ ಲಿಟ್ರೇಚರ್ನ ಆಲ್ರೆಡಿ ನಾವು ಒಂದು ಸರ್ತಿ ನೋಡಿದ್ದೀವಿ. ಈಗ ಇನ್ನೊಂದು ಸರ್ತಿ ಕ್ಲಿಯರಾಗಿ ನೋಡೋಣ. ಪಾಲಿ ಟೆಕ್ಸ್ಟ್ಗಳಲ್ಲಿ ಯಾವ್ದ್ಯಾವುದು ಇದೆ, ಸಂಸ್ಕೃತ್ ಟೆಕ್ಸ್ಟ್ಗಳಲ್ಲಿ ಯಾವ್ದ್ಯಾವುದು ಇದೆ ನಮಗೆ ಅವೈಲಬಲ್ ಅಂತ ಹೇಳಿ. ಪಾಲಿ ಟೆಕ್ಸ್ಟಲ್ಲಿರುವಂಥದ್ದು ತ್ರಿಪೀಠಕ. ಇದರಲ್ಲಿ ನಾವು ಆಲ್ರೆಡಿ ಗಮನಿಸಿದ್ದೀವಿ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕ ಅಂತೇಳಿ. ಸೊ ಇಷ್ಟನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಅದರ ಜೊತೆಗೆ ಅಭಿಧಮ್ಮ ಪೀಠಕದಲ್ಲಿ ನಿಕಾಯಾಸ್ ಅಂಥೇಳಿ ಬರುತ್ತೆ, ಅದನ್ನು ಕೂಡ ನೋಡಿದ್ದೀವಿ. ದಿಗ್ಗ ನಿಕಾಯ, ಸಂಯುಕ್ತ ನಿಕಾಯ, ಅಂಗುತ್ತರ ನಿಕಾಯ ಅಂತ ಹೇಳಿ ಹಲವಾರು ನಿಕಾಯಸ್ಗಳು ಬರುತ್ತೆ. ಕುದ್ದಕ ನಿಕಾಯ ಅನ್ನತ್ತ ನಿಕಾಯಸ್ಗಳು ಬರುತ್ತೆ. ಇವು ಕೂಡ ಬುಕ್ಕುಗಳು, ಅದನ್ನು ಕೂಡ ನಾವು ನೋಡಿದ್ದೀವಿ. ಇದಾದ ನಂತರ ಮಿಲಿಂದಪನು ಅಂತೇಳಿ, ಮಿಲಿಂದಪನು ಅನ್ನುವಂಥದ್ದು ಗ್ರೀಕ್ನ ರೂಲರ್ ಏನಿದಾನಲ್ಲ ಮಿಲಿಂಡಾ ಅಂಥೇಳಿ, ಇವನು ನಾಗಸೇನ ಅನ್ನುವಂಥ ಒಬ್ಬ ಮಾಂಕ್ನ ಜೊತೆ ಡಿಸ್ಕಸ್ ಮಾಡಿದ್ದನ್ನು ಬರೆದಿದ್ದಾರೆ. ಬುದ್ಧಿಸ್ಟ್ ಸೈಂಟ್ ಆಗಿರ್ತಾನೆ ಅವನು. ಇದಾದ ನಂತರ ದೀಪವಂಶ ಮತ್ತು ಮಹಾವಂಶ ಈ ಬುದ್ಧಿಸಮ್ನ ಸ್ಪ್ರೆಡ್ ಮಾಡಲಿಕ್ಕೆ ಶ್ರೀಲಂಕಾಗೆ ಹೋದಾಗ ಅಲ್ಲಿ ನಡೆದಂತಹ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನು ದೀಪವಂಶ ಮತ್ತು ಮಹಾವಂಶ ಅನ್ನುವಂಥದ್ರಲ್ಲಿ ಬರೆದಿಟ್ಟಿದ್ದಾರೆ. ಇದಾದ ನಂತರ ನಮಗೆ ಸಂಸ್ಕೃತದಲ್ಲಿ ಸಿಗುವಂತಹ ಟೆಕ್ಸ್ಟ್ಗಳು ಯಾವುದ್ಯಾವುದು ಅಂತ ನೋಡೋದಾದರೆ
ಅಶ್ವಘೋಷ ಅನ್ನುವಂಥವನು ಇವನು ಬುದ್ಧ ಚರಿತವನ್ನು ಬರೆದಿದ್ದಾನೆ, ಸೌಂದರಾನಂದವನ್ನು ಬರೆದಿದ್ದಾನೆ, ಸೂತ್ರಾಲಂಕಾರ ಅನ್ನುವಂಥದ್ದು ಮತ್ತು ಸಾರಿಪುತ್ರ ಪ್ರಕರಣ ಅಂಥೇಳಿ, ಅದಾದ ನಂತರ ವಜ್ರಸೂಚಿ ಅಂಥೇಳಿ. ಸೊ ಇಷ್ಟು ಗ್ರಂಥಗಳನ್ನು ಅಶ್ವಘೋಷ ಬರೆದಿರುವಂಥದ್ದು ಸಿಕ್ಕಿದೆ. ಇದಾದ ನಂತರ ವಸುಮಿತ್ರ ಅನ್ನುವಂಥವನು ಬರೆದಿರುವಂಥದ್ದು ಮಹಾವಿಭಾಷಾ ಶಾಸ್ತ್ರ ಅಂಥೇಳಿ, ಇದು ಕೂಡ ಸಂಸ್ಕೃತದಲ್ಲಿ ಇರುವಂತಹ ಗ್ರಂಥ. ಇದಾದ ನಂತರ ಬುದ್ಧಘೋಷನಿಗೆ ಬಂದರೆ, ಇದು ವಸುಮಿತ್ರ ಬರೆದಿರೋದು. ಬುದ್ಧಘೋಷನಿಗೆ ಬಂದರೆ ವಿಶುದ್ಧ ಮಗ್ಗ, ಅತ್ತಕಥಯನ್ ಮತ್ತು ಸಮಂಗಲವಸಿನಿ ಅಂತೇಳಿ ಬರೆದಿದ್ದಾನೆ. 3 ಗ್ರಂಥಗಳು ಸಿಗುತ್ತೆ. ನಾಗಾರ್ಜುನ ಯಾವುದನ್ನು ಬರೆದಿದ್ದಾನೆ, ಮಧ್ಯಮಿಕ ಕಾರಿಕ ಮತ್ತು ಪ್ರಜ್ಞಾಪಾರಿಮಿತ ಕಾರಿಕ. ಈ ಕಾರಿಕಾಸ್ ಅನ್ನುವಂಥ ಗ್ರಂಥವನ್ನು ಬರೆದಿರುವಂತಹವನು ನಾಗಾರ್ಜುನ. ಸೊ ಇಷ್ಟೆಲ್ಲ ಬಹುಮುಖ್ಯವಾಗಿ ಬರೆದಿರುವಂತಹ ಸಿಕ್ಕಿರುವಂತಹ ಗ್ರಂಥಗಳು ಸಂಸ್ಕೃತದಲ್ಲಿ ಮತ್ತು ಪಾಲಿಟೆಕ್ಸ್ಟ್ಗಳಲ್ಲಿ. ಸೊ ಇಷ್ಟು ಸಮಗ್ರವಾಗಿ ಏನಾಗುತ್ತೆ, ಇಷ್ಟೆಲ್ಲ ವಿಡಿಯೋ ಸೀರೀಸ್ಗಳು ಬುದ್ಧಿಸಮ್ನ ಸಂಪೂರ್ಣವಾಗಿ ಕವರ್ ಮಾಡುತ್ತೆ. ಇದನ್ನೇ ಪುನಃ ನೀವು ಕೇಳಿ, ರಿವಿಷನ್ ಮಾಡಿ, ರಿವೈಸ್ ಮಾಡಿ, ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ಇದರಿಂದ ಇಷ್ಟು ಸಫಿಷಿಯೆಂಟು, ಇಟ್ ವಿಲ್ ಕವರ್ ಎವ್ರಿಥಿಂಗ್. ಸೊ ಫೈನಲಿ ಎಂಜಾಯ್ ಮಾಡಿ, ವರ್ಕ್ ಮಾಡಿ, ಹಾರ್ಡ್ ವರ್ಕು, ಶೇರ್ ಮಾಡಿ. ಥ್ಯಾಂಕ್ ಯು.